ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಫ್ಯೂಚರ್ ಆಫ್ ವರ್ಕ್ ಅಂದರೆ ಭವಿಷ್ಯದಲ್ಲಿ ಕೆಲಸ ಈ ಪಾಠ ಕಲ್ಕೋಬೇಕು. ಈಗ 10 ವರ್ಷದಿಂದ STD ಬೂತ್ಗಳು ಇತ್ತು ಮತ್ತು ನಮಗ ಮನೆಗೆಲ್ಲ ವೈರ್ಡ್ ಕನೆಕ್ಷನ್ ಇತ್ತು, ಟೆಲಿಫೋನ್ ಇಕ್ವಿಪ್ಮೆಂಟ್ಗಳು ಇತ್ತು. ಈಗ ನಮ್ಮ ಕಡೆ ಎಲ್ಲ ಮೊಬೈಲ್ ಬಂದಿದೆ. 20 ವರ್ಷದಿಂದ ಟೈಪ್ ರೈಟರ್ಗಳು ಇತ್ತು. ಎಷ್ಟೋ ಜನ ಟೈಪಿಂಗ್ ಮಾಡಿನ ಜೀವನ ನಡೆಸ್ತಿದ್ರು. ಈಗ ಎಲ್ಲ ಕಂಪ್ಯೂಟರ್ಗಳ ಬಂದಿದೆ. ಅದಕ್ಕೆ ನಾವು ಫ್ಯೂಚರ್ದೊಳಗೆ ನಮಗ ಕೆಲಸ ಸಿಗ್ಬೇಕಂದ್ರೆ ಅದ್ರ ತಯಾರಿ ಈಗ ಮಾಡ್ಕೋಬೇಕು. ಫ್ಯೂಚರ್ದೊಳಗ ಕೆಲಸ ಎಲ್ಲ ಇನ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ ಈ ಟೆಕ್ನಾಲಜಿ ಅಳವಡಿಕೆ ಆಗ್ಬೋದು ನಮ್ಮ ಕೆಲಸ. ಅದಕ್ಕೆ ನಾವೆಲ್ಲ ಸ್ಕಿಲ್ಸ್ಗಳನ್ನು ಅಪ್ಡೇಟ್ ಮಾಡ್ಕೋಬೇಕು. ಈಗ ನಾವು ಕ್ವೆಸ್ಟ್ ಆ್ಯಪ್ ಮುಖಾಂತರ ಫ್ಯೂಚರ್ ಆಫ್ ವರ್ಕ್ ಈ ಲೆಸನ್ನ ಕಲ್ಬೋದು. Hello, welcome to the lesson Future of Work Post-COVID Situation. I'm excited to have you here. Let's begin, shall we? Click on Begin Lesson to start the lesson. COVID-19 ನಂತರ ಕೆಲಸದ ಭವಿಷ್ಯ ಈ ಪಾಠ ಕಲಿಯಲು ಸ್ವಾಗತ. ಮುಂದುವರಿಯಲು ಬಿಗಿನ್ ಲೆಸನ್ ಆಯ್ಕೆ ಮಾಡುವುದು. In this lesson, we will learn the current situation of job market post COVID-19. What is the future of work? What skills do you need for the future of work? In this lesson we will learn ಅಂದರೆ ಈ ಪಾಠದಲ್ಲಿ ನಾವು ಕಲಿಯುವುದು ಮೊದಲನೆಯದು ದ ಕರೆಂಟ್ ಸಿಚುವೇಶನ್ ಆಫ್ ಜಾಬ್ ಮಾರ್ಕೆಟ್ ಪೋಸ್ಟ್ ಕೋವಿಡ್-19 ಸಂಕ್ರಮಣದ ನಂತರ ಸದ್ಯದಲ್ಲಿ ಉದ್ಯೋಗ ಮಾರುಕಟ್ಟೆಯ ಪರಿಸ್ಥಿತಿ ಹೇಗಿದೆ. ಮುಂದಿನದು ವಾಟ್ ಈಸ್ ದ ಫ್ಯೂಚರ್ ಆಫ್ ವರ್ಕ್, ಕೆಲಸದ ಭವಿಷ್ಯ ಅಂದರೆ ಏನು. ಮುಂದಿನದು ವಾಟ್ ಸ್ಕಿಲ್ಸ್ ಡು ಯು ನೀಡ್ ಫಾರ್ ದಿ ಫ್ಯೂಚರ್ ಆಫ್ ವರ್ಕ್, ಭವಿಷ್ಯದಲ್ಲಿ ಉದ್ಯೋಗಾವಕಾಶ ಪಡೆಯಲು ಅವಶ್ಯಕವಾಗಿ ಬೇಕಾಗಿರುವ ಕುಶಲತೆಗಳು. ಮುಂದೆ ಕಲಿಯುವುದು. Before we start this lesson, let's understand what you already know and what you want to learn about this topic. Drag and place the options in the appropriate box. Job market after COVID-19. The future of work. Skills needed for the future of work. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ನಿಮಗೆ ಈಗಾಗಲೇ ಏನು ತಿಳಿದಿದೆ ಮತ್ತು ಮುಂದೆ ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್ ಅಂದರೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ಎಡಗಡೆ ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಬಲಗಡೆ ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಏನು ಕಲಿಯಬೇಕಾಗಿದೆ. ಆಪ್ಷನ್ಸ್ ಅಂದರೆ ಆಯ್ಕೆಗಳು ಹೀಗಿದೆ. ಮೊದಲನೇ ಆಯ್ಕೆ ಜಾಬ್ ಮಾರ್ಕೆಟ್ ಆಫ್ಟರ್ ಕೋವಿಡ್-19 ಅಂದರೆ ಕೋವಿಡ್-19 ನಂತರ ಉದ್ಯೋಗ ಮಾರುಕಟ್ಟೆ. ಇದನ್ನು ನಾವು ಇನ್ನು ಮುಂದೆ ಕಲಿಯಬೇಕಾಗಿದೆ. ಬಲಗಡೆ ಬಾಕ್ಸ್ನಲ್ಲಿ ಇಡಬಹುದು. ನಮಗೆ ಸ್ವಲ್ಪ ಮಾತ್ರ ತಿಳಿದಿದ್ದರೆ ಎಡಗಡೆ ಬಾಕ್ಸ್ನಲ್ಲಿ ಕೂಡ ಇಡಬಹುದು. ಮುಂದಿನ ಆಯ್ಕೆ ದ ಫ್ಯೂಚರ್ ಆಫ್ ವರ್ಕ್, ಭವಿಷ್ಯದಲ್ಲಿ ಕೆಲಸ ಈಗಾಗಲೇ ನಮಗೆ ತಿಳಿದಿದೆ. ಅದನ್ನು ನಾವು ಎಡಗಡೆ ಬಾಕ್ಸ್ನಲ್ಲಿ ಇಡಬಹುದು. ಮುಂದಿನ ಆಯ್ಕೆ ಸ್ಕಿಲ್ಸ್ ನೀಡೆಡ್ ಫಾರ್ ದ ಫ್ಯೂಚರ್ ಆಫ್ ವರ್ಕ್ ಅಂದರೆ ಭವಿಷ್ಯದಲ್ಲಿ ಕೆಲಸ ಪಡೆಯಲು ಬೇಕಾಗಿರುವ ಅವಶ್ಯಕ ಕುಶಲತೆಗಳು. ಈ ವಿಷಯವನ್ನು ನಾವು ಕಲಿಯಬೇಕಾಗಿದೆ. ಇದನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು ಮತ್ತು ಸಲ್ಲಿಸುವುದು. ಸಬ್ಮಿಟ್ ಮಾಡುವುದು. Very good. Sharing what you know and what you want to learn will help you improve your own learning.
ನಿಮಗೆ ಏನು ತಿಳಿದಿದೆ ಮತ್ತು ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ಇದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದುವರಿಯುವುದು. Nishant is talking to his grandfather. Let's listen. Grandpa, what kind of jobs existed before and do not exist now? Let me think. STD booths, cassette shops do not exist anymore, kid. Many changes have taken place in the job market. Yes, Grandpa. Let me explain the new job market to you. ಇಲ್ಲಿಯವರೆಗೆ ನಿಶಾಂತ್ ತನ್ನ ತಾತ ಅವರೊಂದಿಗೆ ಮಾತನಾಡುತ್ತಿದ್ದರು. ತಾತ, ಈ ಮೊದಲು ಯಾವ ತರಹದ ಉದ್ಯೋಗಗಳು ಲಭ್ಯವಿದ್ದವು ಆದರೆ ಈಗ ಇಲ್ಲ ಎಂದು ಕೇಳುತ್ತಾನೆ. ಆಗ ತಾತ ಯೋಚನೆ ಮಾಡಿ ಹೇಳುತ್ತಾರೆ, STD ಬೂತ್ಗಳು ಮತ್ತು ಕ್ಯಾಸೆಟ್ ಅಂಗಡಿಗಳು ಈಗ ಲಭ್ಯವಿಲ್ಲ. ಉದ್ಯೋಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಎಂದು ಹೇಳುತ್ತಾರೆ. ಆಗ ನಿಶಾಂತ್, ಹೌದು ತಾತ, ನಿಮಗೆ ಹೊಸ ಉದ್ಯೋಗ ಮಾರುಕಟ್ಟೆಯ ಬಗ್ಗೆ ಹೇಳುತ್ತೇನೆ ಎನ್ನುತ್ತಾರೆ. ಏನು ಹೇಳುತ್ತಾರೆ ಮುಂದೆ ನೋಡುವುದು. Job market looks like this. Online retail jobs like Amazon and Flipkart, platform economy like Swiggy, urban company, online ticketing like booking.com, yatra.com. ದ ಪ್ರೆಸೆಂಟ್ ಜಾಬ್ ಮಾರ್ಕೆಟ್ ಲುಕ್ಸ್ ಲೈಕ್ ದಿಸ್. ಅಂದರೆ ಹೊಸ ಉದ್ಯೋಗ ಮಾರುಕಟ್ಟೆ ಹೀಗೆ ಕಾಣುತ್ತದೆ. ಮೊದಲನೆಯದು ಆನ್ಲೈನ್ ರೀಟೇಲ್. ಆನ್ಲೈನ್ ರೀಟೇಲ್ ಅಂದರೆ ಆನ್ಲೈನ್ನಲ್ಲಿ ಚಿಲ್ಲರೆ ವ್ಯಾಪಾರ ಮಾಡುವುದು. ಆನ್ಲೈನ್ನಲ್ಲಿ ದೊಡ್ಡ ವ್ಯಾಪಾರ ಅಂದರೆ ಹೋಲ್ಸೇಲ್ ವ್ಯಾಪಾರ ಮಾಡಬೇಕೆಂದಿಲ್ಲ. ರೀಟೇಲ್ ಅಂದರೆ ಒಂದೇ ವಸ್ತುವನ್ನು ಕೂಡ ಖರೀದಿಸಬಹುದು. ಉದಾಹರಣೆಗೆ ಅಮೆಜಾನ್, ಮತ್ತು ಫ್ಲಿಪ್ಕಾರ್ಟ್. ಎರಡನೆಯದು ಪ್ಲ್ಯಾಟ್ಫಾರ್ಮ್ ಎಕಾನಮಿ ಅಂದರೆ ವೇದಿಕೆ ಆರ್ಥಿಕತೆ. ಆಹಾರ ಪದಾರ್ಥಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡುವುದು. ಉದಾಹರಣೆಗೆ ಸ್ವಿಗ್ಗಿ ಮತ್ತು ಅರ್ಬನ್ ಕಂಪನಿ. ಮುಂದಿನದು ಆನ್ಲೈನ್ ಟಿಕೆಟಿಂಗ್. ಆನ್ಲೈನ್ ಟಿಕೆಟಿಂಗ್ ಅಂದರೆ ಪ್ರಯಾಣದ ಆಸನಗಳಿಗೆ ಮುಂಗಡ ಪಾವತಿ ಮಾಡುವುದು. ಉದಾಹರಣೆಗೆ yatra.com ಮತ್ತು booking.com. ಮುಂದೆ ಕಲಿಯುವುದು. In the past few years, many jobs have become outdated and many new jobs have emerged that were not present before. Can you identify these jobs? Drag the options and place them in the right box. Ola or Uber driving, STD booths, social media or YouTube video maker, audio cassette or CD recording, photo studios, Swiggy or Zomato delivery. ಕಳೆದ ವರ್ಷಗಳಲ್ಲಿ ಅನೇಕ ಉದ್ಯೋಗಗಳು ಗತಕಾಲಕ್ಕೆ ಹೋಗಿವೆ ಮತ್ತು ಹೊಸ ಉದ್ಯೋಗಗಳು ಹೊರಹೊಮ್ಮಿದೆ. ಈ ಹೊಸ ಉದ್ಯೋಗಗಳು ಮೊದಲು ಎಲ್ಲಿಯೂ ಕಂಡು ಬಂದಿಲ್ಲ. ಇಂತಹ ಹೊಸ ಉದ್ಯೋಗಗಳು ಮತ್ತು ಹಳೆಯ ಉದ್ಯೋಗಗಳನ್ನು ಇಲ್ಲಿ ಗುರುತಿಸೋಣ. ಡ್ರ್ಯಾಗ್ ದ ಆಪ್ಷನ್ಸ್ ಆ್ಯಂಡ್ ಪ್ಲೇಸ್ ದೆಮ್ ಇನ್ ದ ರೈಟ್ ಬಾಕ್ಸ್. ಜಾಬ್ಸ್ ನಾಟ್ ಪಾಪ್ಯುಲರ್ ನೌ ಅಂದರೆ ಹಳೆಯ ಉದ್ಯೋಗಗಳು ಎಡಗಡೆ ಬಾಕ್ಸ್ನಲ್ಲಿ ಗುರುತಿಸಿ ಇಡುವುದು. ಜಾಬ್ಸ್ ಪಾಪ್ಯುಲರ್ ನೌ ಅಂದರೆ ಈಗಿನ ಹೊಸ ಉದ್ಯೋಗಗಳನ್ನು ಆಯ್ಕೆಗಳಲ್ಲಿ ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಮೊದಲನೆಯ ಆಯ್ಕೆ ಓಲಾ, ಊಬರ್ ಡ್ರೈವಿಂಗ್. ಇದು ಹೊಸ ಉದ್ಯೋಗ ಆಗಿದೆ. ಇದನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಮುಂದಿನ ಆಯ್ಕೆ STD ಬೂತ್ಸ್. ಈಗ STD ಬೂತ್ಗಳು ಇಲ್ಲ, ನಾವೆಲ್ಲರೂ ಮೊಬೈಲ್ಗಳನ್ನು ಉಪಯೋಗಿಸುತ್ತಿದ್ದೇವೆ. ಇದು ಹಳೆ ಉದ್ಯೋಗ. ಇದನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಮುಂದಿನ ಆಯ್ಕೆ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ವಿಡಿಯೋ ಮೇಕರ್. ಇದು ಹೊಸ ಉದ್ಯೋಗವಾಗಿದೆ. ಇದನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಆಡಿಯೋ ಕ್ಯಾಸೆಟ್, CD ರೆಕಾರ್ಡಿಂಗ್. ಇದು ಹಳೆ ಕಾಲದ ಉದ್ಯೋಗವಾಗಿದ್ದು ಇದನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಫೋಟೋ ಸ್ಟುಡಿಯೋ. ಫೋಟೋ ಸ್ಟುಡಿಯೋಗಳು ಕೂಡ ಈಗ ಹಳೆ ಉದ್ಯೋಗವಾಗಿದೆ. ನಾವೆಲ್ಲರೂ ಮೊಬೈಲ್ನಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳುತ್ತೇವೆ. ಮುಂದಿನದು ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ. ಇದು ಹೊಸ ಉದ್ಯೋಗವಾಗಿದ್ದು ಇದನ್ನು ಬಲಗಡೆ ಬಾಕ್ಸ್ನಲ್ಲಿ ಇಟ್ಟು ಸಲ್ಲಿಸುವುದು. You're right. ಇದು ಸರಿಯಾಗಿದೆ. ಮುಂದುವರಿಯುವುದು. Grandpa, the type of jobs in the job market are changing because of technology and internet. Yes, but there is another big reason for this change. Can you guess?
ದ ವರ್ಲ್ಡ್ ಈಸ್ ಚೇಂಜಿಂಗ್. ಜಗತ್ತು ಬದಲಾಗುತ್ತಿದೆ. ಇದರ ಬಗ್ಗೆ ನಿಶಾಂತ್ ಮತ್ತು ತಾತ ಮಾತನಾಡುತ್ತಾರೆ. ತಾತ: ತಂತ್ರಜ್ಞಾನ ಮತ್ತು ಅಂತರ್ಜಾಲದಿಂದ ಉದ್ಯೋಗ ಮಾರುಕಟ್ಟೆಯಲ್ಲಿ ಉದ್ಯೋಗಗಳು ಬದಲಾಗುತ್ತಿವೆ ಎಂದು ನಿಶಾಂತ್ ಹೇಳುತ್ತಾನೆ. ಅದಕ್ಕೆ ತಾತ ಹೇಳುತ್ತಾರೆ, ಹೌದು, ಆದರೆ ಇದಕ್ಕೆ ಇನ್ನೊಂದು ಕಾರಣ ಇದೆ, ಅದನ್ನು ಊಹಿಸಬಹುದೇ ಅನ್ನುತ್ತಾರೆ. ಇದಕ್ಕೆ ಉತ್ತರ ಮುಂದೆ ನೋಡೋಣ. COVID-19. COVID changed the world of work completely. ಇದಕ್ಕೆ ಉತ್ತರ COVID-19. ಕೋವಿಡ್ ಚೇಂಜ್ಡ್ ದ ವರ್ಲ್ಡ್ ಆಫ್ ವರ್ಕ್ ಕಂಪ್ಲೀಟ್ಲಿ. COVID-19 ಕೆಲಸದ ಭವಿಷ್ಯವನ್ನು ಪೂರ್ಣವಾಗಿ ಬದಲಾಯಿಸಿದೆ. After COVID-19, studying online from home, working from home, shopping online became the new normal. ದ ನ್ಯೂ ನಾರ್ಮಲ್ ಡ್ಯೂ ಟು COVID-19 ಅಂದರೆ COVID-19ನಿಂದ ಬಂದ ಹೊಸ ಸಾಮಾನ್ಯ ಸ್ಥಿತಿಗಳು. ಮೊದಲನೆಯದು ಸ್ಟಡಿಯಿಂಗ್ ಆನ್ಲೈನ್ ಫ್ರಾಮ್ ಹೋಮ್, ಮನೆಯಿಂದಲೇ ಆನ್ಲೈನ್ನಲ್ಲಿ ಓದುವುದು. ಎರಡನೆಯದು ವರ್ಕಿಂಗ್ ಫ್ರಾಮ್ ಹೋಮ್ ಅಂದರೆ ಮನೆಯಿಂದಲೇ ಕೆಲಸ ಮಾಡುವುದು. ಮೂರನೆಯದು ಶಾಪಿಂಗ್ ಆನ್ಲೈನ್ ಅಂದರೆ ಆನ್ಲೈನ್ನಲ್ಲಿ ಖರೀದಿ ಮಾಡುವುದು. There have been many changes in the world during and after the COVID-19 pandemic. What are some changes that you have noticed? ಈಗ ಸ್ವಲ್ಪ ಯೋಚಿಸಿರಿ. There has been many changes in the world during and after the COVID-19 pandemic. ಅಂದರೆ COVID-19 ಕಾಲದಲ್ಲಿ ಮತ್ತು ನಂತರ ಜಗತ್ತಿನಲ್ಲಿ ಬಹಳ ಬದಲಾವಣೆ ಆಗಿದೆ. ವಾಟ್ ಆರ್ ಸಮ್ ಚೇಂಜಸ್ ದ್ಯಾಟ್ ಯು ಹ್ಯಾವ್ ನೋಟಿಸ್ಡ್? ಯಾವ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬಂದಿವೆ? ಮುಂದೆ ನೋಡೋಣ. Now, let's see how the world of work has changed after COVID-19. There are new trends in the job market. Click on each to know more. ಪೋಸ್ಟ್ ಕೋವಿಡ್ ಜಾಬ್ ಮಾರ್ಕೆಟ್. ಕೋವಿಡ್ನ ನಂತರ ಉದ್ಯೋಗ ಮಾರುಕಟ್ಟೆ, ಇದನ್ನು ಪೋಸ್ಟ್ ಕೋವಿಡ್ ಎನ್ನುತ್ತೇವೆ. ಇಲ್ಲಿ ತೋರಿಸಿದ ಪ್ರತಿಯೊಂದು ಚಿತ್ರವನ್ನು ಆಯ್ಕೆ ಮಾಡಿ ಅದರ ಬಗ್ಗೆ ಹೆಚ್ಚಿನದನ್ನು ತಿಳಿದುಕೊಳ್ಳುವುದು. ಮೊದಲನೆಯದು ಆಟೋಮೇಷನ್ ಆಫ್ ಜಾಬ್ಸ್. Automation of jobs. Machines are replacing humans in the workplace. For example, robots are being used to serve food in restaurants in Mumbai, Bangalore, and Ahmedabad. ಆಟೋಮೇಷನ್ ಆಫ್ ವರ್ಕ್ ಅಂದರೆ ಉದ್ಯೋಗಗಳು ಯಂತ್ರೀಕೃತ ಆಗುವುದು. ಕೆಲಸದ ಸ್ಥಳಗಳಲ್ಲಿ ಮಾನವರ ಬದಲು ಯಂತ್ರಗಳು. ಉದಾಹರಣೆಗೆ ಮುಂಬೈ, ಬ್ಯಾಂಗ್ಳೂರ್ ಮತ್ತು ಅಹಮದಾಬಾದ್ ಪಟ್ಟಣಗಳ ಹೋಟೆಲ್ಗಳಲ್ಲಿ ಆಹಾರ ಬಡಿಸಲು ರೋಬೋಟ್ಗಳನ್ನು ಉಪಯೋಗಿಸಲಾಗುತ್ತದೆ. ಮುಂದಿನ ಆಯ್ಕೆ ರಿಮೋಟ್ ವರ್ಕಿಂಗ್. Remote working. Many offices have closed down because staff are working from home. Big IT companies are making working from home the new working policy. ರಿಮೋಟ್ ವರ್ಕಿಂಗ್ ಅಂದರೆ ದೂರದಿಂದ ಕೆಲಸ ಮಾಡುವುದು. ಮೆನಿ ಆಫೀಸಸ್ ಹ್ಯಾವ್ ಕ್ಲೋಸ್ ಡೌನ್ ಬಿಕಾಸ್ ಸ್ಟಾಫ್ ಆರ್ ವರ್ಕಿಂಗ್ ಫ್ರಮ್ ಹೋಮ್ ಅಂದರೆ ಬಹಳಷ್ಟು ಸಿಬ್ಬಂದಿಯವರು ಮನೆಯಿಂದಲೇ ಕೆಲಸ ಮಾಡುತ್ತಿರುವುದರಿಂದ ಅನೇಕ ಕಚೇರಿಗಳು ಮುಚ್ಚಿಕೊಂಡವು. ಬಿಗ್ IT ಕಂಪನೀಸ್ ಆರ್ ಮೇಕಿಂಗ್ ವರ್ಕಿಂಗ್ ಫ್ರಮ್ ಹೋಮ್ ದ ನ್ಯೂ ಪಾಲಿಸಿ. ದೊಡ್ಡ IT ಕಂಪನೀಸ್ ಅಂದರೆ ಸಾಫ್ಟ್ವೇರ್ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದಲೇ ಕೆಲಸ ಮಾಡುವ ನಿಯಮಗಳನ್ನು ಮಾಡಿಕೊಂಡವು. ಮುಂದಿನ ಆಯ್ಕೆ ಹೈರಿಂಗ್ ಫ್ರಮ್ ಅ ವೈಡರ್ ಪೂಲ್ ಆಫ್ ಕ್ಯಾಂಡಿಡೇಟ್ಸ್. Hiring from a wider pool of candidates. People can work from anywhere. Companies can hire candidates from all over the country. For example, office is in Bangalore. Candidate is working from Guwahati, Assam. This has increased the competition for good jobs. ಹೈರಿಂಗ್ ಫ್ರಮ್ ಅ ವೈಡರ್ ಪೂಲ್ ಆಫ್ ಕ್ಯಾಂಡಿಡೇಟ್ ಅಂದರೆ ವಿಸ್ತೃತ
ಸಮೂಹಗಳಿಂದ ಅಭ್ಯರ್ಥಿಗಳನ್ನು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವುದು. ಪೀಪಲ್ ಕ್ಯಾನ್ ವರ್ಕ್ ಫ್ರಮ್ ಎನಿವೇರ್. ಕಂಪನೀಸ್ ಕ್ಯಾನ್ ಹೈರ್ ಕ್ಯಾಂಡಿಡೇಟ್ಸ್ ಫ್ರಮ್ ಆಲ್ ಓವರ್ ದ ಕಂಟ್ರಿ. ಜನರು ಎಲ್ಲಿಂದ ಬೇಕಾದರೂ ಕೆಲಸ ಮಾಡಬಹುದು. ಸಂಸ್ಥೆಗಳು ದೇಶದ ಯಾವುದೇ ಸ್ಥಳದಿಂದ ಅಭ್ಯರ್ಥಿಗಳನ್ನು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಆಫೀಸ್ ಈಸ್ ಇನ್ ಬೆಂಗಳೂರು, ಕ್ಯಾಂಡಿಡೇಟ್ ಈಸ್ ವರ್ಕಿಂಗ್ ಫ್ರಮ್ ಗುವಾಹತಿ, ಆಸಾಮ್. ಉದಾಹರಣೆಗೆ, ಬೆಂಗಳೂರಿನಲ್ಲಿ ಕಚೇರಿಗೆ ಗುವಾಹತಿ ಮತ್ತು ಆಸಾಮದಿಂದ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಬಹುದು. This has increased the competition for good jobs. ಇದು ಒಳ್ಳೆಯ ಕೆಲಸಕ್ಕೆ ಸ್ಪರ್ಧೆಯನ್ನು ಹೆಚ್ಚಿಸುತ್ತದೆ. ಮುಂದಿನ ಆಯ್ಕೆ ನೀಡ್ ಫಾರ್ ಡಿಜಿಟಲ್ ಸ್ಕಿಲ್ಸ್. Need for digital skills. It has become very important to have basic digital skills. Vegetable vendors, big supermarkets use QR codes for digital payments. ನೀಡ್ ಫಾರ್ ಡಿಜಿಟಲ್ ಸ್ಕಿಲ್ಸ್ ಅಂದರೆ ಅಂಕಿಯ ಕುಶಲತೆಗಳ ಅವಶ್ಯಕತೆ. ಮೂಲ ಡಿಜಿಟಲ್ ಸ್ಕಿಲ್ಸ್ ಅಂದರೆ ಅಂಕಿಯ ಕುಶಲತೆಗಳು ಬಹಳ ಪ್ರಮುಖವಾಗಿವೆ. ಇಟ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಬೇಸಿಕ್ ಡಿಜಿಟಲ್ ಸ್ಕಿಲ್ಸ್ ಅಂದರೆ ಡಿಜಿಟಲ್ ಸ್ಕಿಲ್ಸ್ ಅಂದರೆ ಅಂಕಿಯ ಕುಶಲತೆಗಳು ಬಹಳ ಪ್ರಮುಖವಾಗಿವೆ. ವೆಜಿಟೇಬಲ್ ವೆಂಡರ್ಸ್, ಬಿಗ್ ಸೂಪರ್ ಮಾರ್ಕೆಟ್ಸ್ ಯೂಸ್ QR ಕೋಡ್ಸ್ ಫಾರ್ ಡಿಜಿಟಲ್ ಪೇಮೆಂಟ್ಸ್ ಅಂದರೆ ಸಣ್ಣ ತರಕಾರಿ ಮಾರುವವರಿಂದ ದೊಡ್ಡ ಮಳಿಗೆಗಳವರೆಗೆ ವ್ಯವಹಾರ ಮಾಡಲು ಡಿಜಿಟಲ್ ಪೇಮೆಂಟ್ ಅಂದರೆ QR ಕೋಡ್ ಬಳಸಲಾಗುತ್ತದೆ. ಮುಂದಿನ ಆಯ್ಕೆ ರೈಸ್ ಇನ್ ಪ್ಲಾಟ್ಫಾರ್ಮ್ ಎಕಾನಮಿ. Rise in platform economy. Digital platform businesses such as Uber, Zomato, Big Basket, Swiggy, and Amazon have grown. Products are displayed on a digital app or website instead of a physical store. ರೈಸ್ ಇನ್ ಪ್ಲಾಟ್ಫಾರ್ಮ್ ಇಕಾನಮಿ ಅಂದರೆ ವೇದಿಕೆ ಆರ್ಥಿಕತೆಯಲ್ಲಿ ಹೆಚ್ಚಳ. ಡಿಜಿಟಲ್ ಪ್ಲಾಟ್ಫಾರ್ಮ್ ಬಿಸ್ನೆಸಸ್ ಸಚ್ ಆಸ್ Uber, Zomato, Big Basket, Swiggy, and Amazon have grown. ಅಂಕಿಯ ವೇದಿಕೆ ಆರ್ಥಿಕತೆಯ ವಹಿವಾಟುಗಳಾದ ಊಬರ್, ಝೊಮ್ಯಾಟೊ, ಬಿಗ್ ಬಾಸ್ಕೆಟ್, ಸ್ವಿಗ್ಗಿ ಮತ್ತು ಅಮೆಜಾನ್ ಇಂಥವುಗಳು ಬಹಳ ಬೆಳೆದುಕೊಂಡಿವೆ. ಪ್ರಾಡಕ್ಟ್ಸ್ ಆರ್ ಡಿಸ್ಪ್ಲೇಡ್ ಆನ್ ಅ ಡಿಜಿಟಲ್ ಆ್ಯಪ್ ಆರ್ ವೆಬ್ಸೈಟ್ ಇನ್ಸ್ಟೆಡ್ ಆಫ್ ಫಿಸಿಕಲ್ ಸ್ಟೋರ್. ಉತ್ಪನ್ನಗಳನ್ನು ಅಂಗಡಿಗಳ ಬದಲು ಡಿಜಿಟಲ್ ಆ್ಯಪ್ ಮತ್ತು ವೆಬ್ಸೈಟ್ಗಳಲ್ಲಿ ತೋರಿಕೆಗೆ ಇಡಲಾಗುವುದು. ಮುಂದಿನ ಆಯ್ಕೆ ಫೋಕಸ್ ಆನ್ ಗ್ರೀನ್ ಜಾಬ್ಸ್. Focus on green jobs. Green jobs help to reduce pollution, preserve the environment and the planet. Such jobs get additional support through subsidies from the government. Fool.co is one such company that has recycled tons of flowers collected from temples to make dhoop agarbatti. ಫೋಕಸ್ ಆನ್ ಗ್ರೀನ್ ಜಾಬ್ಸ್ ಅಂದರೆ ಹಸಿರು ಉದ್ಯೋಗಗಳ ಮೇಲೆ ಗಮನ. ಹಸಿರು ಉದ್ಯೋಗಗಳು ಪರಿಸರ ಮಾಲಿನ್ಯ ಕಡಿಮೆ ಮಾಡಿ ವಾತಾವರಣ ಮತ್ತು ಭೂಮಿಯನ್ನು ಕಾಪಾಡಲು ಉಪಯುಕ್ತವಾಗಿವೆ. ಇಂತಹ ಉದ್ಯೋಗಗಳಿಗೆ ಸರ್ಕಾರವು ಸಹಾಯಧನ ಕೊಡುವುದರ ಮೂಲಕ ಹೆಚ್ಚಿನ ಬೆಂಬಲ ನೀಡುತ್ತದೆ. Fool.co is one such company that has recycled tons of flowers collected from temples to make dhoop agarbatti. Fool.co ಒಂದು ಹಸಿರು ಉದ್ಯೋಗ ಸಂಸ್ಥೆ. ಇದು ದೇವಾಲಯಗಳಲ್ಲಿ ಬಳಸಿದ ಸಾವಿರಾರು ಕೆಜಿ ಹೂಗಳನ್ನು ಮರುಬಳಕೆ ಮಾಡಿ ಊದಬತ್ತಿ ಮತ್ತು ಧೂಪಗಳನ್ನು ತಯಾರಿಸುತ್ತದೆ. ಮುಂದೆ ಕಲಿಯುವುದು Here are the sectors most likely to grow rapidly in the coming years. Click on each to know more. ವಾಟ್ ಈಸ್ ದ ಫ್ಯೂಚರ್ ಆಫ್ ವರ್ಕ್ ಅಂದರೆ ಕೆಲಸದ ಭವಿಷ್ಯ ಅಂದರೆ ಏನು? ಸೆಕ್ಟರ್ಸ್ ಮೋಸ್ಟ್ ಲೈಕ್ಲಿ ಟು ಗ್ರೋ ರ್ಯಾಪಿಡ್ಲಿ ಇನ್ ದ ಕಮಿಂಗ್ ಇಯರ್ಸ್. ಮುಂದಿನ ದಿನಮಾನಗಳಲ್ಲಿ ಕೆಲವು ಕ್ಷೇತ್ರಗಳು ತ್ವರಿತಗತಿಯಿಂದ ಬೆಳೆಯಲಿವೆ. ಇದರಲ್ಲಿ ಪ್ರತಿಯೊಂದು ಚಿತ್ರವನ್ನು ಆಯ್ಕೆ ಮಾಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವುದು. ಮೊದಲನೇ ಆಯ್ಕೆ ಆನ್ಲೈನ್
retail. A business or individual sells products and services through online platforms like Amazon, Swiggy, IRCTC. ಆನ್ಲೈನ್ ರಿಟೇಲ್ ಅಂದರೆ ಆನ್ಲೈನ್ನಲ್ಲಿ ಚಿಲ್ಲರೆ ವ್ಯಾಪಾರ ಮಾಡುವುದು. ಅ ಬಿಸ್ನೆಸ್ ಆರ್ ಇಂಡಿವಿಜುವಲ್ ಸೆಲ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಥ್ರೂ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ಸ್ವಿಗ್ಗಿ, IRCTC. ನಾವು ಪ್ರತಿಯೊಬ್ಬರೂ ನಮ್ಮ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಆನ್ಲೈನ್ ವೇದಿಕೆ ಮುಖಾಂತರ ಮಾರಬಹುದು. ಉದಾಹರಣೆಗೆ ಅಮೆಝಾನ್, ಸ್ವಿಗ್ಗಿ, IRCTC. ಮುಂದಿನ ಆಯ್ಕೆ ಹೆಲ್ತ್ ಕೇರ್. The facilities for medical care given by trained professionals. ಹೆಲ್ತ್ ಕೇರ್ ಅಂದರೆ ಆರೋಗ್ಯದ ಕಾಳಜಿ ಅಥವಾ ಆರೋಗ್ಯ ಸೌಭಾಗ್ಯ. ದ ಫೆಸಿಲಿಟೀಸ್ ಫಾರ್ ಮೆಡಿಕಲ್ ಕೇರ್ ಗಿವನ್ ಬೈ ಟ್ರೈನ್ಡ್ ಪ್ರೊಫೆಷನಲ್ಸ್, ಡಾಕ್ಟರ್ಸ್, ನರ್ಸಸ್ ಎಟ್ಸೆಟ್ರಾ. ಅಂದರೆ ವೈದ್ಯಕೀಯ ಸೌಲಭ್ಯಗಳನ್ನು ತರಬೇತಿ ಹೊಂದಿದ ವೃತ್ತಿಪರ ವೈದ್ಯರಿಂದ ಮತ್ತು ಸಿಸ್ಟರ್ಗಳಿಂದ ಕೊಡುವುದು. ಮುಂದಿನ ಆಯ್ಕೆ ಫಾರ್ಮಾಸ್ಯೂಟಿಕಲ್ಸ್. This sector is connected to the production and distribution of medicines. ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ಔಷಧಗಳು. ದಿಸ್ ಸೆಕ್ಟರ್ ಈಸ್ ಕನೆಕ್ಟೆಡ್ ಟು ದ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ಸ್. ಈ ಕ್ಷೇತ್ರವು ಔಷಧಗಳ ಉತ್ಪಾದನೆ ಮತ್ತು ವಿತರಣೆಗೆ ಸಂಬಂಧಪಟ್ಟಿರುತ್ತದೆ. ಮುಂದಿನ ಆಯ್ಕೆ ಫೈನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್. These provide financial services. This sector include banks, investment companies, insurance companies, and real estate firms. ಫೈನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಅಂದರೆ ಹಣಕಾಸು ಮತ್ತು ಲೇವಾದೇವಿ. ದೀಸ್ ಪ್ರೊವೈಡ್ ಫೈನಾನ್ಷಿಯಲ್ ಸರ್ವಿಸಸ್. ದಿಸ್ ಸೆಕ್ಟರ್ ಇನ್ಕ್ಲೂಡ್ ಬ್ಯಾಂಕ್ಸ್, ಇನ್ವೆಸ್ಟ್ಮೆಂಟ್ ಕಂಪನೀಸ್, ಇನ್ಶೂರೆನ್ಸ್ ಕಂಪನೀಸ್ ಆ್ಯಂಡ್ ರಿಯಲ್ ಎಸ್ಟೇಟ್ ಫರ್ಮ್ಸ್. ಹಣಕಾಸು ಮತ್ತು ಲೇವಾದೇವಿ ಇವು ಹಣಕಾಸಿನ ಸೇವೆಗಳನ್ನು ಒದಗಿಸುತ್ತವೆ. ಈ ಕ್ಷೇತ್ರವು ಬ್ಯಾಂಕ್ಗಳು, ಹೂಡಿಕೆ ಸಂಘಗಳು, ವಿಮಾ ಕಂಪನಿಗಳು, ಸ್ಥಿರಾಸ್ತಿ ಕಂಪನಿಗಳನ್ನು ಒಳಗೊಂಡಿದೆ. ಮುಂದಿನ ಆಯ್ಕೆ ಗಿಗ್ ವರ್ಕ್ ಸೆಕ್ಟರ್. Companies hire independent workers for a short period. The jobs include coaching, painting a house, driving for companies like Ola, Uber, etc. ಗಿಗ್ ವರ್ಕ್ ಸೆಕ್ಟರ್ ಅಂದರೆ ತಾತ್ಕಾಲಿಕ ಕೆಲಸದ ವಲಯ. ಕಂಪನೀಸ್ ಹೈರ್ ಇಂಡಿಪೆಂಡೆಂಟ್ ವರ್ಕರ್ಸ್ ಫಾರ್ ಅ ಶಾರ್ಟ್ ಪೀರಿಯಡ್ ಅಂದರೆ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಅಲ್ಪಾವಧಿಯ ಕೆಲಸಗಾರರನ್ನು ನೇಮಕ ಮಾಡಿಕೊಳ್ಳುವುದು. ದ ಜಾಬ್ಸ್ ಇನ್ಕ್ಲೂಡ್ ಕೋಚಿಂಗ್, ಪೇಂಟಿಂಗ್ ಅ ಹೌಸ್, ಡ್ರೈವಿಂಗ್ ಫಾರ್ ಕಂಪನೀಸ್ ಲೈಕ್ ಓಲಾ, ಉಬರ್ ಎಟ್ಸೆಟ್ರಾ. ಈ ಉದ್ಯೋಗಗಳು ತರಬೇತಿ ನೀಡುವುದು, ಮನೆಗೆ ಬಣ್ಣ ಹಚ್ಚುವುದು, ಓಲಾ, ಉಬರ್ಗಳಿಗೆ ಕಾರ್ ಚಾಲನೆ ಮಾಡುವುದು ಒಳಗೊಂಡಿದೆ. ಮುಂದಿನ ಆಯ್ಕೆ ಗ್ರೀನ್ ಜಾಬ್ ಸೆಕ್ಟರ್. Green jobs are environmental technician, solar installer, recycling worker. These jobs help to reduce pollution, preserve the environment and the planet. ಗ್ರೀನ್ ಜಾಬ್ ಸೆಕ್ಟರ್ ಅಂದರೆ ಹಸಿರು ಉದ್ಯೋಗ ಕ್ಷೇತ್ರ. ಗ್ರೀನ್ ಜಾಬ್ಸ್ ಆರ್ ಎನ್ವೈರ್ಮೆಂಟಲ್ ಟೆಕ್ನಿಷಿಯನ್, ಸೋಲಾರ್ ಇನ್ಸ್ಟಾಲರ್, ರೀಸೈಕ್ಲಿಂಗ್ ವರ್ಕರ್. ಹಸಿರು ಉದ್ಯೋಗಗಳು ಅಂದರೆ ಪರಿಸರ ತಂತ್ರಜ್ಞರು, ಸೌರ ಉಪಕರಣ ಕೆಲಸಗಾರರು ಮತ್ತು ಮರುಬಳಕೆಯ ಕೆಲಸಗಾರರು ಆಗಿದ್ದಾರೆ. ದೀಸ್ ಜಾಬ್ಸ್ ಹೆಲ್ಪ್ ಟು ರೆಡ್ಯೂಸ್ ಪೊಲ್ಯೂಷನ್, ಪ್ರಿಸರ್ವ್ ದ ಎನ್ವೈರ್ಮೆಂಟ್ ಆ್ಯಂಡ್ ದ ಪ್ಲಾನೆಟ್. ಈ ಉದ್ಯೋಗಗಳು ಪರಿಸರ ಮಾಲಿನ್ಯ ಕಡಿಮೆ ಮಾಡಿ ವಾತಾವರಣವನ್ನು, ಭೂಮಿಯನ್ನು ಸಂರಕ್ಷಿಸಲು ಸಹಾಯಕವಾಗಿದೆ. ಮುಂದೆ ಕಲಿಯೋದು How can we young people get employed in this changing competitive job market? Click on the bulb to know. ಹೌ ಕ್ಯಾನ್ ವಿ ಯಂಗ್ ಪೀಪಲ್ ಗೆಟ್ ಎಂಪ್ಲಾಯ್ಡ್ ಇನ್ ದಿಸ್ ಚೇಂಜಿಂಗ್ ಕಾಂಪಿಟೇಟಿವ್ ಜಾಬ್ ಮಾರ್ಕೆಟ್ ಅಂದರೆ ನಮ್ಮಂತಹ ಯುವ ಜನತೆ ಹೇಗೆ ಈಗಿನ ಬದಲಾಗುತ್ತಿರುವ ಸ್ಪರ್ಧಾತ್ಮಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಉದ್ಯೋಗ ಪಡೆದುಕೊಳ್ಳುವುದು. ಬಲ್ಬ್ ಆಯ್ಕೆ ಮಾಡುವುದರಿಂದ ಮುಂದೆ ತಿಳಿದುಕೊಳ್ಳುವುದು. 21st century skills.
will help you get employed and create a successful career path, even when the job market keeps changing continuously. Unlock 21st century skills to learn more about them. 21st ಸೆಂಚುರಿ ಸ್ಕಿಲ್ಸ್ಗಳು ನಮಗೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಉದ್ಯೋಗ ಪಡೆಯಲು ಸಹಾಯಕವಾಗಿವೆ. 21st ಸೆಂಚುರಿ ಸ್ಕಿಲ್ಸ್ ಅಂದರೆ 21ನೇ ಶತಮಾನದ ಕುಶಲತೆಗಳು. ಉದ್ಯೋಗ ಮಾರುಕಟ್ಟೆ ಸತತವಾಗಿ ಬದಲಾಗುತ್ತಿದ್ದರೂ ಕೂಡ 21ನೇ ಶತಮಾನದ ಕುಶಲತೆಗಳು ಉದ್ಯೋಗ ಪಡೆಯಲು ಮತ್ತು ಯಶಸ್ವಿ ಜೀವನ ಪಡೆಯಲು ಸಹಾಯಕವಾಗುತ್ತದೆ. ಈ ಕೀಲಿಯನ್ನು ತೆಗೆಯುವುದರ ಮೂಲಕ 21ನೇ ಶತಮಾನದ ಕುಶಲತೆಗಳನ್ನು ಕಲಿಯುವುದು. 21st century skills are explained as foundational literacies, competencies, and character qualities. Click on each to know more. 21ನೇ ಶತಮಾನದ ಸ್ಕಿಲ್ಸ್ ಅಂದರೆ 21st ಸೆಂಚುರಿ ಸ್ಕಿಲ್ಸ್. 21ನೇ ಶತಮಾನದ ಕುಶಲತೆಗಳನ್ನು ನಾವು ಹೀಗೆ ವಿವರಿಸಬಹುದು. ಇಲ್ಲಿ ಕೊಟ್ಟಿರುವ ಪ್ರತಿಯೊಂದು ಬ್ಲಾಕ್ಗಳನ್ನು ಸೆಲೆಕ್ಟ್ ಮಾಡುವುದರ ಮೂಲಕ 21st ಸೆಂಚುರಿ ಸ್ಕಿಲ್ಸ್ಗಳನ್ನು ಕಲಿಯಬಹುದು. ಮೊದಲನೇದಾಗಿ ಫೌಂಡೇಶನಲ್ ಲಿಟ್ರಸೀಸ್ ಅಂದರೆ ಸ್ಥಾಪಿತ ಮೂಲ ಸಾಕ್ಷರತೆ. ಎರಡನೆಯದು ಕಾಂಪಿಟೆನ್ಸೀಸ್ ಅಂದರೆ ಸಾಮರ್ಥ್ಯಗಳು. ಮೂರನೆಯದು ಕ್ಯಾರೆಕ್ಟರ್ ಆ್ಯಂಡ್ ಕ್ವಾಲಿಟೀಸ್ ನಡತೆಗಳು ಮತ್ತು ಗುಣಗಳು. ಈಗ ಮೊದಲನೆಯ ಆಯ್ಕೆ ಫೌಂಡೇಶನಲ್ ಲಿಟ್ರಸೀಸ್ ಆಯ್ಕೆ ಮಾಡಿ ಮುಂದೆ ಕಲಿಯುವುದು. Foundational literacies. We need these skills to do our daily tasks well. For example, basic maths, handling money, using a computer, communicating well, etc. Skills are literacy, numeracy, scientific literacy, ICT literacy, financial literacy, cultural and civic literacy. ಫೌಂಡೇಶನಲ್ ಲಿಟ್ರಸೀಸ್ ಅಂದರೆ ಸ್ಥಾಪಿತ ಸಾಕ್ಷರತೆಗಳು. ನಮಗೆ ದಿನನಿತ್ಯದ ಕೆಲಸ ಮಾಡಲು ಈ ಕುಶಲತೆಗಳು ಬೇಕು. ಉದಾಹರಣೆಗೆ ಗಣಿತ ಮತ್ತು ಹಣ ಉಪಯೋಗಿಸುವ ಮತ್ತು ನಿಭಾಯಿಸುವ ಕುಶಲತೆ, ಗಣಕಯಂತ್ರ ಬಳಕೆ ಮಾಡುವುದು ಮತ್ತು ಸರಿಯಾದ ಸಂಪರ್ಕ ಸಾಧನೆ ಮುಂತಾದವುಗಳು. ಫೌಂಡೇಶನಲ್ ಲಿಟ್ರಸಿ ಸ್ಕಿಲ್ಸ್ಗಳು. ಮೊದಲನೆಯದಾಗಿ ಲಿಟ್ರಸಿ ಅಂದರೆ ಭಾಷೆಯ ಸಾಕ್ಷರತೆ. ನ್ಯೂಮರಸಿ ಅಂದರೆ ಗಣಿತ ಕಲಿಕೆ. ಸೈಂಟಿಫಿಕ್ ಲಿಟ್ರಸಿ ಅಂದರೆ ಮೂಲ ವಿಜ್ಞಾನವನ್ನು ಕಲಿಯುವುದು. ITC ಲಿಟ್ರಸಿ ಅಂದರೆ ಕಂಪ್ಯೂಟರ್ ಅಂದರೆ ಗಣಕಯಂತ್ರ ಮತ್ತು ಇಂಟರ್ನೆಟ್ ಅಂದರೆ ಅಂತರ್ಜಾಲ ಬಳಕೆಯನ್ನು ಮಾಡಲು ಕಲಿಯುವುದು. ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಹಣ ಬಳಕೆ ಮಾಡುವ ಕುಶಲತೆ. ಕಲ್ಚರಲ್ ಆ್ಯಂಡ್ ಸಿವಿಕ್ ಲಿಟ್ರಸಿ ಅಂದರೆ ಸಾಂಸ್ಕೃತಿಕ ಮತ್ತು ನಾಗರಿಕತೆಯನ್ನು ತಿಳಿದು ಒಳ್ಳೆಯ ನಾಗರಿಕರಾಗುವುದು. ಮುಂದಿನ ಆಯ್ಕೆ ಕಾಂಪಿಟೆನ್ಸೀಸ್. Competencies. These are skills help solve problems and challenges. Skills are critical thinking, problem solving, creativity, communication, collaboration. ಕಾಂಪಿಟೆನ್ಸೀಸ್ ಅಂದರೆ ಸಾಮರ್ಥ್ಯಗಳು. ಈ ಕುಶಲತೆಗಳು ನಮಗೆ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಎದುರಿಸಲು ಸಹಾಯಕವಾಗಿವೆ. ಉದಾಹರಣೆಗೆ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್, ಕೊಲ್ಯಾಬ್ರೇಷನ್. ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ನಮ್ಮ ವಿಚಾರಗಳು ಬೇರೆ ಆಗಿರಬೇಕು ಮತ್ತು ನಮ್ಮ ಸ್ವಂತ ವಿಚಾರಗಳು ಇರಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಸಮಸ್ಯೆಗಳನ್ನು ಸರಳವಾಗಿ ಮತ್ತು ಸೃಜನಾತ್ಮಕವಾಗಿ ಬಗೆಹರಿಸುವುದು. ಕ್ರಿಯೇಟಿವಿಟಿ ಅಂದರೆ ಹೌ ಟು ಥಿಂಕ್ ಕ್ರಿಯೇಟಿವ್ಲಿ, ಯೂಸ್ ಅವರ್ ಟ್ಯಾಲೆಂಟ್ ಫಾರ್ ಡೂಯಿಂಗ್ ನ್ಯೂ ಥಿಂಗ್ಸ್. ಹೊಸದನ್ನು ಮಾಡಲು ನಮ್ಮ ಜಾಣತನವನ್ನು ಉಪಯೋಗಿಸಬಹುದು. ಕಮ್ಯುನಿಕೇಷನ್ ಅಂದರೆ ಸಂಪರ್ಕ ಬೆಳೆಸಿಕೊಳ್ಳುವುದು.
ಹೌ ಟು ಶೇರ್ ಅವರ್ ಐಡಿಯಾಸ್ ಕ್ಲಿಯರ್ಲಿ, ಎಕ್ಸ್ಪ್ರೆಸ್ ಅವರ್ ವ್ಯೂಸ್ ಬೋಲ್ಡ್ಲಿ. ಅಂದರೆ ನಮ್ಮ ವಿಚಾರಗಳನ್ನು, ಕಲ್ಪನೆಗಳನ್ನು ಸ್ಪಷ್ಟವಾಗಿ, ಧೈರ್ಯವಾಗಿ ಹೇಳಿಕೊಳ್ಳುವುದು. ಕೊಲ್ಯಾಬೊರೇಷನ್, ಹೌ ಟು ವರ್ಕ್ ವಿತ್ ಅದರ್ಸ್ ಇನ್ ಟೀಮ್. ಬೇರೆಯವರೊಂದಿಗೆ ಸಹಯೋಗದಿಂದ ಇರುವುದು. ಮುಂದಿನ ಆಯ್ಕೆ ಕ್ಯಾರೆಕ್ಟರ್ ಆ್ಯಂಡ್ ಕ್ವಾಲಿಟೀಸ್. Character qualities. These skills help us to adapt to changes, be strong, and succeed. Skills are curiosity, initiative, perseverance, adaptability, leadership, social and cultural awareness. ಕ್ಯಾರೆಕ್ಟರ್ ಕ್ವಾಲಿಟೀಸ್ ಅಂದರೆ ನಡತೆ ಮತ್ತು ಗುಣಗಳು. ಈ ಕುಶಲತೆಗಳು ನಮಗೆ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು, ಗಟ್ಟಿಯಾಗಿರಲು ಮತ್ತು ಯಶಸ್ವಿಯಾಗಲು ಉಪಯುಕ್ತವಾಗಿವೆ. ಕ್ಯಾರೆಕ್ಟರ್ ಕ್ವಾಲಿಟೀಸ್ ನಮ್ಮಲ್ಲಿ ಬರಲು ಬೇಕಾಗುವ ಕುಶಲತೆಗಳು: ಕ್ಯೂರಿಯಾಸಿಟಿ ಅಂದರೆ ಕುತೂಹಲಕಾರಿಯಾಗಿ ಇರುವುದು. ಇನಿಷಿಯೇಟಿವ್ ಅಂದರೆ ಪ್ರಾರಂಭ ಮಾಡಲು ಮೊದಲ ಹೆಜ್ಜೆ ನಾವೇ ಇಡುವುದು. ಪರ್ಸರ್ವರೆನ್ಸ್ ಅಂದರೆ ಪರಿಶ್ರಮ ಪಡುವುದು. ಅಡ್ಯಾಪ್ಟಿಬಿಲಿಟಿ ಅಂದರೆ ಹೊಂದಾಣಿಕೆ ಮಾಡಿಕೊಳ್ಳುವುದು. ಲೀಡರ್ಶಿಪ್ ಅಂದರೆ ನಾಯಕತ್ವದ ಅಭ್ಯಾಸ ಇರಬೇಕು. ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಅವೇರ್ನೆಸ್ ಅಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇರಬೇಕು. ಈಗ ಮುಂದಿನ ವಿಷಯ. Based on what you learned, answer the following questions. Click on the begin button to answer the questions. ಇಲ್ಲಿಯವರೆಗೆ ನೀವು ಏನೋ ಕಲಿತಿರುವಿರಿ, ಅದರ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದು. ಬಿಗಿನ್ ಅಂದರೆ ಪ್ರಾರಂಭ ಮಾಡುವುದು. The meaning of 21st century skills is 21 new skills needed to get a job. Skills needed to be successful in the 21st century. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆಪ್ಷನ್. ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರದಿಂದ ತುಂಬುವುದು. ದ ಮೀನಿಂಗ್ ಆಫ್ 21st ಸೆಂಚುರಿ ಸ್ಕಿಲ್ಸ್ ಈಸ್ ಡ್ಯಾಶ್ ಡ್ಯಾಶ್. 21ನೇ ಶತಮಾನದ ಕುಶಲತೆಗಳು, ಇದರ ಅರ್ಥವೇನು? ಆಯ್ಕೆಗಳು. ಮೊದಲನೇ ಆಯ್ಕೆ 21 ನ್ಯೂ ಸ್ಕಿಲ್ಸ್ ನೀಡೆಡ್ ಟು ಗೆಟ್ ಅ ಜಾಬ್ ಅಂದರೆ ಹೊಸ ಉದ್ಯೋಗ ಪಡೆಯಲು ಬೇಕಾದ 21 ಹೊಸ ಕುಶಲತೆಗಳು. ಎರಡನೇ ಆಯ್ಕೆ ಸ್ಕಿಲ್ಸ್ ನೀಡೆಡ್ ಟು ಬಿ ಸಕ್ಸಸ್ಫುಲ್ ಇನ್ ದ 21st ಸೆಂಚುರಿ. 21ನೇ ಶತಮಾನದಲ್ಲಿ ಯಶಸ್ವಿಯಾಗಲು ಬೇಕಾದ ಕುಶಲತೆಗಳು. ಸರಿಯಾದ ಉತ್ತರ ಸ್ಕಿಲ್ಸ್ ನೀಡೆಡ್ ಟು ಬಿ ಸಕ್ಸಸ್ಫುಲ್ ಇನ್ ದ 21st ಸೆಂಚುರಿ. ಇದನ್ನು ಸಲ್ಲಿಸುವುದು. That is correct. We need 21st century skills to succeed in our personal and professional life. ಸರಿಯಾದ ಉತ್ತರ 21ನೇ ಶತಮಾನದ ಕುಶಲತೆಗಳು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ವಿಯಾಗಲು ಅವಶ್ಯಕವಾಗಿವೆ. A company recycles flowers from temples to make rangoli, dhoop, and agarbattis. Which sector does it belong to? E-banking, green job sector. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ಅ ಕಂಪನಿ ರೀಸೈಕಲ್ಸ್ ಫ್ಲವರ್ಸ್ ಫ್ರಮ್ ಟೆಂಪಲ್ಸ್ ಟು ಮೇಕ್ ರಂಗೋಲಿ, ಧೂಪ್ ಆ್ಯಂಡ್ ಅಗರಬತ್ತಿ. ವಿಚ್ ಸೆಕ್ಟರ್ ಡಸ್ ಇಟ್ ಬಿಲಾಂಗ್ಸ್ ಟು? ಒಂದು ಸಂಸ್ಥೆಯು ದೇವಾಲಯಗಳಲ್ಲಿನ ಹೂಗಳನ್ನು ಮರುಪಯೋಗ ಮಾಡಿ ರಂಗೋಲಿ, ಊದಬತ್ತಿ ಮತ್ತು ಧೂಪ ತಯಾರಿಸುತ್ತದೆ. ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆಗಳು ಇ ಬ್ಯಾಂಕಿಂಗ್ ಮತ್ತು ಗ್ರೀನ್ ಜಾಬ್ ಸೆಕ್ಟರ್. ಗ್ರೀನ್ ಜಾಬ್ ಸೆಕ್ಟರ್ ಇದು ಸರಿಯಾದ ಉತ್ತರ ಆಗಿದೆ. You're right. The company recycles waste. It belongs to
the green job sector. ಇದು ಸರಿಯಾದ ಉತ್ತರ. ದ ಕಂಪನಿ ರೀಸೈಕಲ್ಸ್ ವೇಸ್ಟ್. ಇಟ್ ಬಿಲಾಂಗ್ಸ್ ಟು ದ ಗ್ರೀನ್ ಜಾಬ್ ಸೆಕ್ಟರ್. ಅಂದರೆ ತ್ಯಾಜ್ಯಗಳನ್ನು ಮರುಪಯೋಗ ಮಾಡುವ ಸಂಸ್ಥೆಯು ಹಸಿರು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. We need new kind of skills, such as digital skills, communication skills, to do well in the post-COVID job market. True, false? ಸರಿ ತಪ್ಪು ಆಯ್ಕೆ ಮಾಡುವುದು. We need new kind of skills such as digital skills, communication skills to do well in the post-COVID job market. ಕೋವಿಡ್ ನಂತರದ ಉದ್ಯೋಗ ಮಾರುಕಟ್ಟೆಯಲ್ಲಿ ನಮಗೆ ಹೊಸ ಕುಶಲತೆಗಳಾದ ಡಿಜಿಟಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ಗಳ ಅವಶ್ಯಕತೆ ಇದೆ. ಇದು ಸರಿ ಆಗಿದೆ. ಇದನ್ನು ಸಲ್ಲಿಸುವುದು. That is right. Which job sector will not grow quickly in the future? Select all the correct answers. Green jobs, healthcare, online retail, cassette shop. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ವಿಚ್ ಜಾಬ್ ಸೆಕ್ಟರ್ ವಿಲ್ ನಾಟ್ ಗ್ರೋ ಕ್ವಿಕ್ಲಿ ಇನ್ ದ ಫ್ಯೂಚರ್. ಅಂದರೆ ಭವಿಷ್ಯದಲ್ಲಿ ಯಾವ ಉದ್ಯೋಗ ಕ್ಷೇತ್ರಗಳು ಸರಿಯಾಗಿ ಬೆಳೆಯುವುದಿಲ್ಲ, ಅಂದರೆ ತ್ವರಿತವಾಗಿ ಬೆಳೆಯುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಸೆಟ್ ಶಾಪ್. ಏಕೆಂದರೆ ಈಗ ಅವು ಚಾಲನೆಯಲ್ಲಿ ಇಲ್ಲ. ಮತ್ತು ಗ್ರೀನ್ ಜಾಬ್ಸ್, ಹೆಲ್ತ್ ಕೇರ್, ಆನ್ಲೈನ್ ರೀಟೇಲ್ ಈ ಕ್ಷೇತ್ರದ ಉದ್ಯೋಗಗಳು ಬಹಳ ತ್ವರಿತವಾಗಿ ಬೆಳೆಯುತ್ತಿವೆ. ಕ್ಯಾಸೆಟ್ ಶಾಪ್ ಇದನ್ನು ಸಬ್ಮಿಟ್ ಮಾಡೋದು. That is correct. ಸರಿಯಾದ ಉತ್ತರ. Find out the new type of job opportunities available for your trade by searching online. What are the different job roles available? Share your response with your friends on the Quest App community page or other ITI groups on social media. ಈಗ ನಿಮಗೆ ಒಂದು ಕೆಲಸ. ನಿಮ್ಮ ವೃತ್ತಿಗೆ ತಕ್ಕಂತೆ ಹೊಸ ಉದ್ಯೋಗಾವಕಾಶಗಳನ್ನು ಆನ್ಲೈನ್ನಲ್ಲಿ ಹುಡುಕಿ ನಿಮ್ಮ ಅನುಭವಗಳನ್ನು ಕ್ವೆಸ್ಟ್ ಆ್ಯಪ್ ಅಥವಾ ಬೇರೆ ಯಾವುದೇ ITI ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು. Now that we have completed the lesson, share what you have learned from this lesson. Choose the options from the menu. What I learned from this lesson: job market after COVID-19, the future of work, skills needed for the future of work. ಇಲ್ಲಿಗೆ ಈ ಪಾಠ ಮುಗಿಯಲಿದೆ. ಈಗ ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡುವುದು. ವಾಟ್ ಐ ಲರ್ನ್ಡ್ ಫ್ರಮ್ ದಿಸ್ ಲೆಸನ್. ಈ ಪಾಠದಿಂದ ನಾನು ಏನು ಕಲಿತೆನು ಎಲ್ಲವನ್ನು ಆಯ್ಕೆ ಮಾಡುವುದು. ಮೊದಲನೇ ಆಯ್ಕೆ ಜಾಬ್ ಮಾರ್ಕೆಟ್ ಆಫ್ಟರ್ COVID-19, ಅಂದರೆ COVID-19 ನಂತರ ಉದ್ಯೋಗ ಮಾರುಕಟ್ಟೆ. ಇದನ್ನು ಆಯ್ಕೆ ಮಾಡುವುದು. ದ ಫ್ಯೂಚರ್ ಆಫ್ ವರ್ಕ್, ಅಂದರೆ ಕೆಲಸದ ಭವಿಷ್ಯ. ಇದನ್ನು ಕೂಡ ನಾವು ಈ ಪಾಠದಲ್ಲಿ ಕಲಿತಿದ್ದೇವೆ. ಇದನ್ನು ಕೂಡ ಆಯ್ಕೆ ಮಾಡಬೇಕು. ಮೂರನೇ ಆಯ್ಕೆ ಸ್ಕಿಲ್ಸ್ ನೀಡೆಡ್ ಫಾರ್ ದ ಫ್ಯೂಚರ್ ಆಫ್ ವರ್ಕ್, ಭವಿಷ್ಯದಲ್ಲಿ ಕೆಲಸ ಮಾಡಲು ಬೇಕಾದ ಕುಶಲತೆಗಳು. ಇದನ್ನು ಕೂಡ ಆಯ್ಕೆ ಮಾಡಬೇಕು ಮತ್ತು ಸಲ್ಲಿಸಬೇಕು. Thank you for sharing what you learned from this lesson. ಈ ಪಾಠದಿಂದ ನೀವು ಏನು ಕಲಿತಿರಿ ಅದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. Here is a recap of what you learned in this lesson. The COVID-19 pandemic changed the job scenario in India and across the world. 21st century skills will help you get employed and create a successful career path, even when the job market keeps changing continuously. ಫ್ಯೂಚರ್ ಆಫ್ ವರ್ಕ್, ಕೆಲಸದ ಭವಿಷ್ಯ. ಈ ಪಾಠದ ಸಾರಾಂಶ: COVID-19 pandemic changed the job scenario in India and across the world. COVID-19 ಸಂಕ್ರಮಣದ ನಂತರ ಭಾರತ ಮತ್ತು ಇಡೀ ಜಗತ್ತಿನಲ್ಲಿ
ಉದ್ಯೋಗಗಳ ಸನ್ನಿವೇಶ ಬದಲಾಯಿತು. 21st century skills will help you get employed and create a successful career path even when the job market keeps changing continuously. ಅಂದರೆ 21ನೇ ಶತಮಾನದ ಕುಶಲತೆಗಳು ಉದ್ಯೋಗ ಮಾರುಕಟ್ಟೆ ಸತತವಾಗಿ ಬದಲಾಗುತ್ತಿದ್ದರೂ ಕೂಡ ಉದ್ಯೋಗ ಪಡೆಯಲು ಮತ್ತು ಯಶಸ್ವಿ ಜೀವನ ನಡೆಸಲು ಸಹಾಯಕವಾಗಿವೆ.